ಅಭಿಮಾನಿ ದೇವರುಗಳೇ ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ಗಾನಗಂಧರ್ವ, ರಸಿಕರ ರಾಜ, ಕನ್ನಡ ಕಂಠೀರವ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ಇನ್ನ ಎಷ್ಟೋ 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 ಬಿರುದುಗಳನ್ನ ಪಡೆದಿರುವ ನನ್ನ ನಿಮ್ಮ ನೆಚ್ಚಿನ ಅಣ್ಣವರು. ಭಾಷೆ ಬರದೇ ಇರೋರಿಗೆ ಅವ್ರ ಫೇವ್ರೇಟ್ ಅಂದಮೇಲೆ ಇನ್ನು ಭಾಷೆಯಲ್ಲಿ ತೇಲಿ ಮುಳುಗ್ತಿರೋ ನಮ್ಮಂಥವ್ರಿಗೆಲ್ಲ ದೇವರೇ. ಈ ವಿಡಿಯೋ ಸ್ವಲ್ಪ ಹಳೆಯದು, ಆದರೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಅಣ್ಣವ್ರ ಬರ್ತಡೇ ದಿವಸ ಅಂದರೆ ಏಪ್ರಿಲ್ 24ಕ್ಕೆ ಪ್ರತಿ ಸರಿನೂ ಚಿಕ್ಕ ಪುಟ್ಟದಾಗಿ ಏನೇನೋ ಮಾಡ್ತಾ ಇದ್ದೆ. ತುಂಬ ದಿವಸದಿಂದ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಏನಾರು ಒಂದು ದೊಡ್ಡದಾಗಿ ದಾನ ಮಾಡಬೇಕು, ಅವ್ರು ಹೇಳೋ ಪಾಲಿಸೀಸು ಫಿಲಾಸಫೀಸ್ಗಳಿಗೆ ತುಂಬ ಹತ್ತಿರವಾಗಿರಬೇಕು ಅಂತ. ಅದೇ ಥರ ಈ ಸರಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಮುಂಚೆನೂ ಮಾಡಿದ್ದೀನಿ, ಬಟ್ ಈ ದಿನದಲ್ಲಿ ಮಾಡಿರಲಿಲ್ಲ. ಈ ಸಲ ಅದನ್ನೇನು ಮಾಡ್ತಾ ಇದ್ದೀನಿ ಅಂದರೆ, ಇನ್ನು ಮೇಲೆ, ಈ ಸಲ ಅಂತಲ್ಲ, ಇನ್ನು ಮೇಲೆ ಪ್ರತಿ ಏಪ್ರಿಲ್ 24ಕ್ಕೆ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಬ್ಲಡ್ ಡೊನೇಟ್ ಮಾಡಬೇಕು, ಅಂದರೆ ರಕ್ತದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅದೇ ಥರ ಡಿಸಿಷನಲ್ಲಿ ಈ ಸರಿ ನನ್ನ ಜೊತೆ ಆಗಿದ್ದು ನನ್ನ ಸಿನಿಮಾದ ಡೈರೆಕ್ಟರ್ ವಾಸು. ಸೀದಾ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಹೋದ್ವಿ. ಅಲ್ಲಿ ನಮ್ಮ ಹೆಸರುಗಳನ್ನ ಭರ್ತಿ ಮಾಡಿದ್ವಿ. ಅವ್ರು ನಮ್ದು ಏನೇನು ಬೇಕೋ ಅದೆಲ್ಲ ಟೆಸ್ಟ್ ಮಾಡಿಕೊಂಡ್ರು, ಕೊಡೋಕ್ಕೆ ನಾವು ಎಲಿಜಿಬಲ್ ಅಂತ ನೋಡಿಕೊಂಡ್ರು. ನೋಡಿದ್ಮೇಲೆ ಕೂಡಲೇ ಮೊದಲನೇ ಸರಿ ನಮ್ಮ ವಾಸು ಅವರು ರಕ್ತದಾನ ಮಾಡಿದ್ರು. ಅವ್ರದ್ದೊಂದು ಸಣ್ಣ ಸೌಂಡ್ ಬರುತ್ತೆ ಆ ಸೂಜಿ ಚುಚ್ಚಿದಾಗ, ಕೇಳಿ. ಹೆದರಿಕೆ ಎಲ್ರಿಗೂ ಆಗುತ್ತೆ, ನನಗೂ ಫಸ್ಟ್ ಟೈಮ್ ಮಾಡಿದಾಗ ಆಗಿತ್ತು. ಬಟ್ ಇದಂತ ಏನು ಹೆದರ್ಕೊಳ್ಳೋಂಥ ವಿಚಾರ ಅಲ್ಲ. ಕೊಟ್ಟ ಮೇಲೆ ನಿಮ್ಗೊಂದು ಭಾವ ಬರುತ್ತಲ್ಲ, ಆ ಭಾವ ಈ ಚಿಕ್ಕ ಸೂಜಿ ನೋವಿಗಿಂತ ಅದೇನೆಷ್ಟೋ ಜಾಸ್ತಿ ಇರುತ್ತೆ. ಈ ಸ್ಪೆಷಾಲಿಟಿ ಅಥವಾ ಈ ಒಂದು ಥರ ಸೇವೆಯಲ್ಲಿ ನಾನು ತೊಡ್ಕೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇದ್ದಿದ್ದು. ಇವತ್ತು ಒಂದು ಪರ್ಟಿಕ್ಯುಲರ್ ಡೇ, ಒಂದು ಸ್ಪೆಷಲ್ ಡೇಲಿ ಈಡೇರಿಸ್ಕೋತಾ ಇದ್ದೀನಿ. ಸೊ ಅದೊಂದು ಇರೆಸ್ಪೆಕ್ಟಿವ್ ಆಫ್ ಮೀ ಬೀಯಿಂಗ್ ಇನ್ ಫಿಲಮ್ಸ್ ಆರ್ ನಾಟ್ ಬೀಯಿಂಗ್ ಇನ್ ಫಿಲಮ್ಸ್, ಈ ಇದನ್ನು ನಾನು ಹಂಚ್ತಾ ಇರ್ತೀನಿ, ಮಾಡ್ತಾ ಹೋಗ್ತೀನಿ ಅನ್ನೋದು ನನ್ನ ನಂಬಿಕೆ ಮಾಡೇ ಮಾಡ್ತೀನಿ. ನಾನು ನನ್ನ ಈ ಚಿಕ್ಕ ಫ್ರೆಂಡ್ ಸರ್ಕಲಲ್ಲಿ ಕೇಳ್ಕೊಳ್ಳೋದು ಒಂದೇ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಲ್ಲ ಹೆವಿ ಬಿಲ್ಡಪ್ಸು ಸ್ಕೋಪ್ಗಳು ತೊಗೊಳ್ಳೋ ಟೈಮ್ಗಳಲ್ಲಿ ಒಂದು ಸಿಂಪಲ್ ಜೀವನನ ನಡೆಸಿ ನಮ್ಮೆಲ್ಲರಿಗೂ ಸಿಂಪ್ಲಿ ಇಷ್ಟ ಆಗಿರೋ ನಮ್ಮ ಅಣ್ಣವ್ರ ಬರ್ತಡೇ ದಿವಸ ನೀವು ಏನೋ ಒಂದು ಚಿಕ್ಕದಾಗಿ ಪಣ ತೊಗೊಳ್ಳಿ, ಒಂದೇನೋ ದಾನದ ಥರದ ದುಃಖದಲ್ಲಿ ಇರಲಿ ಅಂತ ಹೇಳ್ತೀನಿ ಅಥವಾ ಕೇಳ್ಕೊತೀನಿ. ಮಾಡೋಣ ಎಲ್ಲ, ಲೆಟ್ಸ್ ಮೇಕ್ ದಿಸ್ ಅರ್ತ್ ಅ ವಂಡರ್ಫುಲ್ ಪ್ಲೇಸ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸಿನಿಮಾ ಡೀಟೇಲ್ಸ್ ಜೊತೆ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಬಾಯ್.